ನೋಡಿ, ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ ಭೂಮಿ ಸಿದ್ಧತೆ ಬಗ್ಗೆ, ಇದು ಇಂಥದ್ದು ಬೆಳೆಗೆ ಅಂತ ಇಲ್ಲ. ಯಾವುದೇ ಬೆಳೆ ಆದ್ರೂ ಭೂಮಿ ಸಿದ್ಧತೆ ಇದೇ ರೀತಿಯೇ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ನಮಸ್ತೆ ಮಿತ್ರರೇ. ಸೊ ಇತ್ತೀಚೆಗೆ ಆಲ್ಮೋಸ್ಟ್ 1.5 ತಿಂಗಳಿಂದ ಬಹಳ ಜನ ಕೇಳ್ತಿರೋದು ಒಂದೇ ಪ್ರಶ್ನೆ. ವಿವಿಧ ಬೆಳೆಗಳು ನಾವು ಈಗ ಮಾಡ್ತಾಯಿದ್ದೀವಿ, ಕೆಲವರಂತೂ ನಾವು ಪ್ರಥಮ ಬಾರಿಗೆ ಮಾಡ್ತಾಯಿದ್ದೀವಿ. ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಬೆಡ್ಗೆ ಏನು ಹಾಕಬೇಕು, ಈ ಥರದ ಪ್ರಶ್ನೆಗಳೇ ಜಾಸ್ತಿ ಬರ್ತಾಯಿದೆ. ಸೊ ಈಗಾಗಲೇ ನಾನು ಕೆಲವು ಬೆಳೆಗಳಿಗೆ ಅಂತಲೇ ಮಾಡಿ ತೋರಿಸಿದ್ನಲ್ಲ, ಸೊ ಅದು ಅಂಡರ್ಸ್ಟ್ಯಾಂಡಬಲ್ ಅಂದ್ಕೊಂಡು ಸುಮ್ಮನೆ ಇದೆ. ಬಟ್ ಒಂದು ತಿಳ್ಕೊಳ್ಳಿ, ಬೆಳೆ ಯಾವುದಾದ್ರೂ ಆಗಿರಲಿ, ಭೂಮಿ ಸಿದ್ಧತೆ ಏನು, ಆ ಬೆಳೆ ಅವಧಿ ಪೂರ್ತಿ ಅದು ಆರೋಗ್ಯವಂತವಾಗಿ ಅಗತ್ಯವಾದ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೆಯೋದಕ್ಕೆ ವೇದಿಕೆ ಸಿದ್ಧಪಡಿಸ್ತಕ್ಕಂಥದ್ದು. ಹೇಗೆ ಒಂದು ಕಟ್ಟಡ ಕಟ್ಟಲಿಕ್ಕೆ ನಾವು ಬುನಾದಿನ ತಯಾರು ಮಾಡ್ತೀವಲ್ಲ ಹಾಗೆ. ಸೊ ಯಾವುದೇ ಬೆಳೆ ಆಗಿರಲಿ, ಇವತ್ತು ನಾನೇನು ಒಂದಷ್ಟು ಸ್ಟೆಪ್ಗಳು ಹೇಳ್ತಾ ಹೋಗ್ತೀನಿ, ಇದನ್ನು ಅಳವಡಿಸ್ಕೊಂಡ್ರೆ ನೀವು ಬೆಡ್ ಪ್ರಿಪ್ರೇಷನ್ನು ಸಮರ್ಪಕವಾಗಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇಲ್ಲಿ 2 ವಿಷಯಗಳು ಕ್ಲಾರಿಟಿ ಕೊಡ್ತೀನಿ. ಒಂದು, ಈಗ ಏನು ಸ್ಮಾರ್ಟ್ ಅಗ್ರಿಕಲ್ಚರ್ ಅಥವಾ ಪ್ರಿಸೈಸ್ ಫಾರ್ಮಿಂಗ್ ಹೇಳ್ತಾ ಇದ್ದೀವ, ಇಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲಿಕ್ಕೆ ಏನು ಸಾಧ್ಯ ಇದೆ ಅದೆಲ್ಲ ಅಳವಡಿಸ್ಕೋಬೇಕು. ಒಂದು ಬಾರಿ ನೀವು ಭೂಮಿ ಸಿದ್ಧತೆ ಮಾಡಿಕೊಂಡು ಬೆಡ್ ರೆಡಿ ಮಾಡ್ಕೊಂಡು ಮಲ್ಚಿಂಗ್ ಹಾಕ್ಕೊಂಡ್ರೆ ಅದರಲ್ಲಿ 1, 2 ಅಥವಾ 3 ಬೆಳೆಗಳು ತಗೊಳ್ಳೋ ರೀತಿಯಲ್ಲಿ ಇರಬೇಕಾಗ್ತದೆ. ಒಂದೇ ವರ್ಷಕ್ಕೊಂದು ಸರಿ ಬೆಡ್ ಹಾಕ್ತಕ್ಕಂಥದ್ದು. ಹೇಗೆ ನಾನು ಒಂದು ಉದಾಹರಣೆ 2 ಸ್ಟಿಲ್ ತೋರಿಸಿ ಮುಂದಕ್ಕೆ ಹೋಗ್ತೀನಿ ನೋಡಿ. ಕಳೆದ ಒಂದು ವಿಡಿಯೋ ಮಾಡಿದ್ದೆ, 2023 ಡಿಸೆಂಬರ್ 3ನೇ ತಾರೀಕು ಟೊಮೊಟೊ ನಾಟಿ ಮಾಡಿದ್ದು ಮಳವಳ್ಳಿಯ ಮೋಹನ್ ಕುಮಾರ್ ಅವರು. ಅದನ್ನು 3 ಸಾರಿ ಭೇಟಿ ಕೊಟ್ಟು 7 ತಿಂಗಳು ಟೊಮೊಟೊ ಬೆಳೆ ಇತ್ತು ಅಂತ ವಿಡಿಯೋ ಮಾಡಿದ್ದೆ ನೋಡಿ. ನಂತರ 7 ತಿಂಗಳು ಆದಮೇಲೆ ಅದೇ ಟೊಮೊಟೊ ಬೆಳೆ ತೆಗೆದು ಅದೇ ಮಲ್ಚಿಂಗ್ ಮಾಡಿರ್ತಕ್ಕಂಥ ಬೆಡ್ಡಲ್ಲಿ ಮತ್ತು ಅದೇ ಟೊಮೊಟೊ ಬೆಳೆದು ಯಶಸ್ವಿಯಾಗಿದ್ದಾರೆ. ಅದು ಕೆಲವು ಅವ್ರು ಕಳಿಸಿರೋದು ವ್ಯಾಟ್ಸಪ್ಪಲ್ಲಿರೋದು ತೋರಿಸ್ತೀನಿ ನೋಡಿ. ಆ ಗಿಡಗಳು ಈಗ ಹೇಗಿದೆ, ಈಗ ಹಣ್ಣು ಕಟಾವು ಆಗ್ತಾಯಿದೆ. ಆಲ್ಮೋಸ್ಟ್ 2 ವಾರದಿಂದ ಹಣ್ಣು ಕಟಾವು ಆಗ್ತಿದೆ. ಹಣ್ಣಿನ ಕ್ವಾಲಿಟಿ ಗಿಡ ನೋಡಿ. ಸೊ ಹೀಗೆ ಮತ್ತೆ ಪ್ರತಿ ಬೆಳೆಗೂ ಬೆಡ್ ಪ್ರಿಪ್ರೇಷನ್ಗೆ ಆಗೋ ಅಂಥ ಬಂಡವಾಳನ ನಾವು ಕಡಿಮೆ ಮಾಡ್ಕೋಬೋದು. ಆ ದೃಷ್ಟಿಯಿಂದ ಈ ಬೆಡ್ ಪ್ರಿಪ್ರೇಷನ್ ಅನ್ನೋದು ಭೂಮಿ ಸಿದ್ಧತೆ ಬಹಳ ಮುಖ್ಯ. ಇದು ಒಂದು ಭಾಗ. ಆದರೆ ಎರಡನೇದು, ಈಗಾಗಲೇ ಈ ಥರ ಬೆಡ್ ಮಾಡಿ ಒಂದು ಬೆಳೆ ಮುಗಿದೋಗಿದೆ, ನೆಕ್ಸ್ಟ್ ಬೆಳೆ ಇಡಬೇಕು ಅನ್ನೋವಾಗ ಆ ಬೆಡ್ಗೆ ಏನು ಸಿದ್ಧತೆ ಮಾಡ್ಕೋಬೇಕು, ಏನು ಕೊಡಬೇಕು ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ನೋಡಿ, ಈ ಥರ ಭೂಮಿ ಉಳುಮೆ ಮಾಡಿ ಎಲ್ಲ ಸಿದ್ಧ ಇದೆ, ಇದರಲ್ಲಿ ನಾವು ಬೆಳೆ ಪ್ರಾರಂಭ ಮಾಡಬೇಕು. ಸೊ ಈಗ ಒಂದು ನೋಡಿ, ಯಾವುದೇ ತರಕಾರಿ ಬೆಳೆಗಳಾಗಲಿ ನೀವು ಬೆಳಿಬೇಕಾದ್ರೆ ಆಲ್ಮೋಸ್ಟು ಅಂತರ ನಿಮಗೆ ಕನಿಷ್ಠ 3 ಅಡಿ ಮೇಲ್ಪಟ್ಟೆ ಇರ್ತದೆ. ಆದ್ದರಿಂದ ನೀವು ಪ್ರಪ್ರಥಮವಾಗಿ ನಾನು ಹೇಳೋದೇನೆಂದರೆ, ತಿಪ್ಪೆ ಗೊಬ್ಬರ ಚೆನ್ನಾಗಿ ಕಳಿತ ಉತ್ತಮ ಗುಣಮಟ್ಟದ ತಿಪ್ಪೆ ಗೊಬ್ಬರ ಇಲ್ಲದೆ ಯಾವುದೇ ಬೆಳೆ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ. ಆ ಥರ ತಿಪ್ಪೆ ಗೊಬ್ಬರನ ಇಡೀ ಭೂಮಿಗೆ ಆಗಬೇಕು ಅಂತಕ್ಕಂಥ ಕಾನ್ಸೆಪ್ಟು ಈಗೇನು ಅವಶ್ಯಕತೆ ಇಲ್ಲ. ನೀವು ಆಲ್ಮೋಸ್ಟ್ ಬೆಡ್ಡು 3-4 ಅಡಿ ಅಂತರದಲ್ಲಿ ಮಾಡೋದ್ರಿಂದ, ಮಲ್ಚಿಂಗ್ ಮಾಡೋದ್ರಿಂದ ನೀವು ಆ ಅಂತರದಲ್ಲಿ ಬೆಡ್ ರೆಡಿ ಮಾಡಿದ ಮೇಲೆ ಬೆಡ್ಗಳಿಗೆ ಕೊಡ್ಬೋದು. ಅಥವಾ ಇಡೀ ಭೂಮಿಗೆ ಚೆಲ್ಲಿ ನಾವು ಬೆಡ್ ಹಾಕಿದಾಗ ಅಲ್ಲಿಗೆ ಬರುತ್ತೆ ಅನ್ನೋದು ಒಂದು ಸತ್ಯನೇ, ಹಾಗೂ ಮಾಡ್ಬೋದು. ಸೊ ಬೆಡ್ ರೆಡಿ ಮಾಡಿದ್ಮೇಲೆ ಬೆಡ್ಗೆ ಏನೇನು ಕೊಡಬೇಕಾಗ್ತದೆ ಅನ್ನೋದು ಇಲ್ಲಿ ಒಂದು ನೋಡಿ. ನಾನು ಯಾವಾಗಲೂ ಮೊದಲಿಂದ ಚಾನಲ್ ಪ್ರಾರಂಭದಿಂದ ಹೇಳ್ಕೊಂಡು ಬರ್ತಾ ಇರೋದು, ರಾಸಾಯನಿಕಗಳ ಬಳಕೆಯನ್ನು ಕೃಷಿನಲ್ಲಿ ಕಡಿಮೆ ಮಾಡ್ಕೋಬೇಕು ಅಂತ. ಇಲ್ಲಿ ನಾವು ಒಂದು ಹೆಜ್ಜೆ ಅದರಲ್ಲಿ ಭೂಮಿಗೆ ತಳಕಾಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಸ್ಕಿಪ್ ಮಾಡ್ಬೋದು, ಬಿಡಬಹುದು. ಯೂಸಲಿ ಏನಾಗ್ತದೆ ಅಂದರೆ, ನಾನು ಈಗ ಯಾವ ಗೊಬ್ಬರದ್ದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಮಣ್ಣಿಗಾಗ್ತಕ್ಕಂಥ ಗೊಬ್ಬರಗಳು ಅಥವಾ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಏನು ವ್ಯತ್ಯಾಸ ಅಂತ ಅದರಲ್ಲಿ ಮಾಹಿತಿ ಸಿಗುತ್ತೆ, ನೀವು ನೋಡ್ಕೊಳ್ಳಿ. ವಾಟರ್ ಸಾಲ್ಯುಬಲ್ ಫರ್ಟಿಲೈಸರು ಬೆಳೆಗೆ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಹಂತಗಳಲ್ಲಿ ಸಾಕಷ್ಟು, ಅದು ಬೆಳೆಗೆ ಎಷ್ಟು ಬೇಡಿಕೆ ಇದೆ ಅಷ್ಟೇ ಪ್ರಮಾಣದಲ್ಲಿ ನಿಖರವಾಗಿ ಕೊಡೋದಕ್ಕೆ ಸಾಧ್ಯ ಇರೋದ್ರಿಂದ ನಾವು ಭೂಮಿಗೆ ಪ್ರಾರಂಭಿಕ ಹಂತದಲ್ಲಿ ಆಗ್ತಕ್ಕಂಥ ಈ ಬಲ್ಕ್ ಫರ್ಟಿಲೈಸರ್ಸ್, ಸಬ್ಸಿಡೈಸ್ಡ್ ಫರ್ಟಿಲೈಸರ್ಸ್ ಏನಿದೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ತಿಪ್ಪೆ ಗೊಬ್ಬರ ಭೂಮಿಗೆ ಹರಡಿದ್ರೆ ಓಕೆ, ಹರಡಿಲ್ಲ ಅಂದರೆ ಬೆಡ್ಗೆ ಚೆನ್ನಾಗಿ ಕಳಿತಂಥದ್ದು. ಯಾವುದೇ ಬೆಳೆ ಆಗಿರಲಿ ಮಿನಿಮಮ್ ಎಕರೆಗೆ ಒಂದು 10 ಟ್ರ್ಯಾಕ್ಟರ್ ಲೋಡು ಚೆನ್ನಾಗಿ ಕಳಿತಿದ್ದು ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ನಂತರ ಅದೇ ಬೆಡ್ಡಲ್ಲಿ 2ನೇ ಬೆಳೆ 3ನೇ ಬೆಳೆ ಮಾಡಬೇಕಲ್ಲ. ಹಾಗೆ ಅದ್ರ ಜೊತೆಯಲ್ಲೇ ಹಿಂಡಿಗಳು. ಸೊ ವಿವಿಧ ಹಿಂಡಿಗಳ ಒಂದು
ನ್ಯೂಟ್ರಿಯೆಂಟ್ ಕಂಟೆಂಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಮಾಹಿತಿ ಸಿಗುತ್ತೆ. ಯಾವುದಾದ್ರೂ ಹಿಂಡಿಗಳು ನೀವು ಆಯ್ಕೆ ಮಾಡ್ಕೋಬೋದು. ಹಾಗೆಯೇ ಈಗ ಮಾರ್ಕೆಟಲ್ಲಿ ಇತ್ತೀಚೆಗಿನ ಟ್ರೆಂಡ್ಗೆ ತಕ್ಕಂತೆ ಮಣ್ಣಿನ ಫಲವತ್ತತೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಸಹಾಯ ಆಗ್ತಕ್ಕಂಥ ಸಾವಯವ ಗೊಬ್ಬರಗಳು ಕಂಪನಿಗಳಲ್ಲಿ ಸಿಗ್ತದೆ. ಒಂದು ಸಾವಯವ ಗೊಬ್ಬರ ಇಲ್ಲಿ ಬಯೋಫರ್ಟ್ ಅಂತ ಇದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಹಿಂಡಿಗಳು ಇರ್ತದೆ ಬೇರೆ ಬೇರೆದು, ಹಾಗೆ ಅದರ ಜೊತೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು, ನೈಟ್ರೋಜನ್ ಫಿಕ್ಸಿಂಗ್ ಆಗಿರ್ಬೋದು, ಫಾಸ್ಫರಸ್ ಸಾಲ್ಯುಬಲೈಸಿಂಗ್, AMC ಅಂತ ಏನು ಹೇಳ್ತೀವಿ, ಅವನ್ನ ಎನ್ರಿಚ್ ಮಾಡಿರ್ತಾರೆ ಅದರ ಜೊತೆಯಲ್ಲೇ. ಪ್ಲಸ್ ಟ್ರೈಕೋಡರ್ಮ ಸೂಡೋಮೋನಾಸ್ ಇವು ಒಳಗೊಂಡಿರ್ತಕ್ಕಂಥ ಬಯೋಫರ್ಟಿ. ಇದು ನಿಮಗೆ ಲಭ್ಯ ಇದ್ದರೆ ಇದನ್ನು ಹಾಕ್ಬೋದು. ಇದು 40 kg ಚೀಲದಲ್ಲಿ ಸಿಗ್ತದೆ. ಎಕರೆಗೆ 1-2 kg, 2 ಚೀಲ 3 ಚೀಲ ಈ ಥರದಲ್ಲಿ ಹಾಕ್ಬೋದು. ಇದು ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೀವು ಹುಡುಕಾಡ್ಕೊಂಡು ಮತ್ತಿನ್ನೇನು ಅವ್ರು ಕೊಡೋದು ಬೇಡ. ನಿಮಗೆ ಲಭ್ಯ ಇಲ್ಲ ಅಂದ ಮಟ್ಟದಲ್ಲಿ ನೀವು ಹಿಂಡಿಗಳು ಹಾಕ್ಕೊಳ್ಳಿ. ಆಮೇಲೆ ಸಾವಯವ ರೂಪದ ಈ ಗ್ರ್ಯಾನ್ಯುಲ್ ಅರಳು ರೂಪದಲ್ಲಿರ್ತಕ್ಕಂಥ ವಿವಿಧ ಗೊಬ್ಬರಗಳು ಸಿಗ್ತದೆ. ಕೆಲವು ತೋರಿಸ್ತಾ ಇದ್ದೀನಿ ನೋಡಿ ನಾನು. ಈಗ ಎನ್ಝೈಮ್ ಅಂತ ಒಂದಿದೆ, ಇನ್ನೊಂದು ಬೇರೆ ಒಂದು ಮಿಕ್ಸ್ ಜೆಮ್ಸ್ ಅಂತ ಒಂದಿದೆ, ಆಮೇಲೆ ಜೀವಾ 26 ಅಂತ ಒಂದಿದೆ ನೋಡಿ. ಇವೆಲ್ಲ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಸಾವಯವ ಗೊಬ್ಬರಗಳು. ಸಾವಯವ ಗೊಬ್ಬರ ಅಂದರೆ ಇದರಲ್ಲಿ ಹ್ಯೂಮಿಕ್ ಆ್ಯಸಿಡ್ಡು, ಫಲ್ವಿಕ್ ಆ್ಯಸಿಡ್ ಇರುತ್ತಲ್ಲ, ಈ ಥರ ಸೀವೀಡ್ ಎಕ್ಸ್ಟ್ರಾಕ್ಟ್, ಈ ಥರದ ಅಂಶಗಳಿರ್ತಕ್ಕಂಥ ಸಾವಯವ ಗೊಬ್ಬರ. ಇದು ಆ ಕಂಪನಿಯವರ ರೆಕಮೆಂಡೇಷನ್ ಏನಿರ್ತದೆ, ಈಗ ಕೆಲವರು ಎಕರೆಗೆ 10 kg ಇಳಿರ್ತಾರೆ, ಬಕೆಟ್ ರೂಪದಲ್ಲಿ ಬರೋದು. ಈ ಥರದ್ದು 10ರಿಂದ 20 kgವರೆಗೂ ಬೆಡ್ಗಳಿಗೆ ಬಳಸಬಹುದಾಗಿದೆ. ನಂತರದಲ್ಲಿ ನೀವು ಈ ಥರ ಬೆಡ್ ರೆಡಿ ಆದಮೇಲೆ ಡ್ರಿಪ್ ತೊಗೊಂಡಾದಮೇಲೆ, ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಾದಮೇಲೆ ಅದಕ್ಕೆ ಟ್ರೈಕೋಡರ್ಮ ಸೂಡೋಮೋನಾಸು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಕೊಡ್ತಕ್ಕಂಥದ್ದು ಒಳ್ಳೆಯದು. ಅದು ಹಳೆ ಬೆಡ್ನಲ್ಲಿ 2ನೇ ಬೆಳೆ ಮಾಡೋದಕ್ಕೆ ಮುಂಚೆನೂ ಇದನ್ನು ಅಳವಡಿಸ್ಕೋಬೇಕಾಗ್ತದೆ. ಹೊಸ ಬೆಡ್ಡಲ್ಲಿ ಡ್ರಿಪ್ ವ್ಯವಸ್ಥೆ ಮಾಡಿದ್ದಾದಮೇಲೂ ಇದು ಕೊಡೊಳ್ಳೆಯದು. ಜೊತೆಗೆ AMC, ಈಗ ಬಯೋಫರ್ಟಿ ಸಿಕ್ಕಿ ಹಾಕಿದರೆ ಓಕೆ, ಸಿಕ್ಕಿಲ್ಲ ಅಂದವ್ರಿಗೆ AMC ಎಕರೆಗೆ 5 ಲೀಟ್ರು, ಹೊಸ ಬೆಡ್ಡಲ್ಲೂ 5 ಲೀಟ್ರು, ಅಥವಾ ಹಳೆ ಬೆಡ್ಡಲ್ಲಿ ಒಂದು ಬೆಳೆ ನಂತರ ಇನ್ನೊಂದು ಬೆಳೆ ಇಡೋದಕ್ಕೆ ಮುಂಚೆ AMC 5 ಲೀಟ್ರು ಡ್ರಿಪ್ಪಲ್ಲಿ ಬಿಡ್ತಕ್ಕಂಥದ್ದು. ಇಷ್ಟು ಸಿದ್ಧತೆ ಮಾಡಿಕೊಂಡ್ರೆ ನಾವು ಯಾವುದೇ ಬೆಳೆ ಆಗಲಿ ಸರಿಯಾಗಿ ಅವು ಎಸ್ಟಾಬ್ಲಿಷ್ ಆಗಿ ನಿಂತು, ಯಾಕಂದರೆ ಫೌಂಡೇಶನ್ ಮುಖ್ಯ. ಪ್ರಾರಂಭಿಕ ಹಂತದಲ್ಲಿ ಹೇಗೆ ಅವು ಬೆಳವಣಿಗೆ ಕಾಣ್ತವೆ ಅದು ಬಹಳ ಮುಖ್ಯ. ಅವು ದೀರ್ಘಾವಧಿನಲ್ಲಿ ಆರೋಗ್ಯವಂತವಾಗಿ ಬೆಳೆದು ಉತ್ತಮ ಫಸಲು ಕೊಡಲಿಕ್ಕೆ. ಇಷ್ಟು ಸಿದ್ಧತೆ ಮಾಡಿಕೊಂಡ್ರೆ, ಈಗ ಕೆಲವ್ರಿಗೆ ತಕ್ಷಣ ಬದಲಾಗೋದಕ್ಕೆ ಸ್ವಲ್ಪ ಹಿನ್ನಡೆ ಅನ್ನಿಸ್ಬೋದು. ಏನು ನಾವು DAP ಹಾಕ್ತಿದ್ವಿ, ಹಾಕ್ತೆ ಬೆಳೆ ಮಾಡೋದಂತ. ಖಂಡಿತ ನಾವೆಲ್ಲ ಗೊಬ್ಬರಗಳು ಹಾಕ್ತಿದ್ದು ಸಸ್ಯಗಳಿಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳನ್ನು ಪೂರೈಕೆ ಮಾಡಲಿಕ್ಕಷ್ಟೇ. ಈಗ ವಾಟರ್ ಸಾಲ್ಯುಬಲ್ ಗೊಬ್ಬರಗಳು ಬಂದಿದೆ, ನ್ಯಾನೋ DAP ಥರದ್ದು ಸ್ಪ್ರೇ ರೂಪದ ಗೊಬ್ಬರಗಳು ಬಂದಿದೆ. ನಂತರದ ಹಂತದಲ್ಲಿ ಅವುಗಳನ್ನು ಕೊಡಬಹುದಾಗೋದ್ರಿಂದ ಸಂಪೂರ್ಣವಾಗಿ ಕರಗದೇ ಇರೋ ಮಣ್ಣಿಗಾಗ್ತಕ್ಕಂಥ ಈ ಸಬ್ಸಿಡೈಸ್ಡ್ ರಾಸಾಯನಿಕ ಗೊಬ್ಬರಗಳನ್ನು ಖಂಡಿತವಾಗಿ ಈ ತರಕಾರಿ ಬೆಳೆಗಳಲ್ಲಿ, ಹೂವಿನ ಬೆಳೆಗಳಲ್ಲಿ ನಾವು ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಅಂಥ ವ್ಯತ್ಯಾಸ ಆಗಲ್ಲ. ಮಣ್ಣಿನಲ್ಲಿ ಕರಗದೆ ಉಳಿತಕ್ಕಂಥ ಅಂಶಗಳೇನು ಉಳ್ಕೊಳ್ಳುತ್ತೆ ಅದು ದೀರ್ಘಾವಧಿಯಲ್ಲಿ ಮಣ್ಣಿನ ಒಂದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದಂತೂ ಸತ್ಯನೇ. ಅದನ್ನು ಇಲ್ಲಿಂದಲೇ ನಾವು ಈ ಬೆಳೆಯಿಂದಲೇ ಅಳವಡಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ಬೋದು. ಇಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ನಾಟಿ ಮಾಡಿದ್ಮೇಲೆ, ನಾಟಿ ನಂತರದ್ದು ನಾನು ಬೇರೆ ಬೇರೆ ಸಮಯದಲ್ಲಿ ಬೇರೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ನಂತರ ಇನ್ನೊಂದು ವೀಡಿಯೋದಲ್ಲಿ ಯಾವುದೇ ಬೆಳೆ ಆಗಲಿ ನಾಟಿ ನಂತರದ ಮೊದಲ 2 ವಾರ 15 ದಿನಗಳ ಆರೈಕೆ ಬಗ್ಗೆ ಮತ್ತೊಂದು ವಿಡಿಯೋ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಇದನ್ನು ಅಳವಡಿಸ್ಕೊಂಡು ಉತ್ತಮ ಫಲಿತಾಂಶ ಪಡ್ಕೊಂಡಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ತೋರಿಸಿದ್ದೀನಿ ನಾನು ವೀಡಿಯೋಗಳಲ್ಲಿ. ಈ ವಿಡಿಯೋದಲ್ಲೂ ತೋರಿಸಿದ್ನಲ್ಲ ಮೋಹನ್ ಕುಮಾರ್ ಅವ್ರದ್ದು, ಹಾಗೆಯೇ ಇದು ಅಳವಡಿಸ್ಕೋಬೋದು. ಯಾರಿಗೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.